ಯೆಮೆನ್ನಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರುವ ಭಾರತದ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರನ್ನ ಇದೇ ಜುಲೈ 16ರಂದು ಗಲ್ಲಿಗೇರಿಸಲಾಗ್ತಾ ಇದೆ. ಅಲ್ಲಿನ ಪ್ರಜೆಯ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಿಷಾ ಪ್ರಿಯಾಗೆ ಯೆಮೆನ್ ನ್ಯಾಯಾಲಯವು ಗಲ್ಲು ಶಿಕ್ಷೆ ವಿಧಿಸಿದೆ. ಯೆಮೆನ್ ಪ್ರಜೆ ತಲಾಲ್ ಅಬ್ದೋ ಮಹದಿ ಅವರನ್ನ ಕೊಲೆ ಮಾಡಿದ್ದಕ್ಕಾಗಿ ಜುಲೈ 16ರಂದು ಗಲ್ಲಿಗೇರಿಸಲಾಗ್ತಾ ಇದೆ. ಅವರು 2008ರಲ್ಲಿ ಯೆಮೆನ್ಗೆ ಹೋಗಿ 2015ರಲ್ಲಿ ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡಿದರು. ಯೆಮೆನ್ ಪ್ರಜೆ ಮೆಹದಿ ಅವರನ್ನ ಕೊಲೆ ಮಾಡಿದ ಆರೋಪದ ಮೇಲೆ ಪ್ರಿಯಾ ಅವರಿಗೆ ಮರಣದಂಡನೆ ವಿಧಿಸಲಾಗ್ತಾ ಇದೆ. ಮೊದಲಿಗೆ ಈ ನಿಮಿಷಾ ಪ್ರಿಯಾ ಯಾರು? ಕೇರಳದ ಪಾಲಕ್ಕಾಡ್ ಜಿಲ್ಲೆಯವರಾದ ನಿಮಿಷಾ ಪ್ರಿಯಾ 2011ರಲ್ಲಿ ತನ್ನ ನರ್ಸಿಂಗ್ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಯೆಮೆನ್ಗೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡಿದ ಹಣದಲ್ಲಿ ಸ್ವಲ್ಪ ಹಣವನ್ನು ಮನೆಗೂ ಕೂಡ ಕಳಿಸ್ತಾ ಇರ್ತಾರೆ. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಯೆಮೆನ್ನ ಹಲವಾರು ಆಸ್ಪತ್ರೆಗಳಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ನಂತರ ತಮ್ಮದೇ ಆದ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡೋದಕ್ಕೆ ಸಹಾಯ ಮಾಡೋದಾಗಿ ತಲಾಲ್ ಸಹಾಯ ಕೇಳ್ತಾರೆ. ಅಂದ್ರೆ ಈ ಕೊಲೆಯಾದ ವ್ಯಕ್ತಿಯ ಸಹಾಯವನ್ನ ಕೇಳ್ತಾರೆ. ಇಬ್ರು ಆಗ ಒಪ್ಪಿ ಆಗ ಅವರ ನಡುವೆ ಒಳ್ಳೆಯ ಒಡನಾಟ ಕೂಡ ಇರುತ್ತೆ. ಸ್ವಂತ ಕ್ಲಿನಿಕ್ ಅನ್ನ ತೆರಿಬೇಕಂತ ಅವರಿಬ್ಬರ ಬಹುದಿನಗಳ ಆಸೆ ಕೂಡ ಆಗಿರುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.